ಜನಕ್ಕೆ ನಿಯತ್ತೆ ಇರೋಲ್ಲ ಸರ್. ದರ್ಶನ್ ಸರ್ ಜೊತೆ ಇರೋ ಜನಗಳಿಗೆ ನಿಯತ್ತೆ ಇಲ್ಲ. ಅವ್ರ ಜೊತೆನೆ ಇದ್ಕೊಂಡು ಅವರಿಂದನೇ ತಮ್ಮ ಸಿನಿಮಾಗಳನ್ನ ಪ್ರಮೋಷನ್ಗಳು ಮಾಡಿಸ್ಕೊಂಡು ಅವರಿಂದನೇ ಹೀರೋಗಳಾಗಿ ಬೆಳೆದು ಇವತ್ತು ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗಿದೆ. ಯಾರು ಒಬ್ಬ ಅವ್ರ ಜೊತೆಯಲ್ಲಿದ್ದು ಅವ್ರ ಕೈಲಿ ಪ್ರಮೋಷನ್ ಮಾಡಿಸ್ಕೊಂಡು ಒಬ್ಬ ಹೊಸಬ ಹೀರೋಗಳಾಗ್ಲಿ ಯಾರು ಒಂದು ಸಹ ಮಾತಿಗೆ ಸಹ ಒಂದು ಪೋಸ್ಟ್ ಹಾಕಿ ಒಂದು ವಿಶ್ ಮಾಡಿಲ್ವ ಸರ್ ಸಿನಿಮಾಗೆ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿ. ಜನಕ್ಕೆ ನಿಯತ್ತೆ ಇರೋಲ್ಲ ಸರ್. ದರ್ಶನ್ ಸರ್ ಜೊತೆ ಇರೋ ಜನಗಳಿಗೆ ನಿಯತ್ತೆ ಇಲ್ಲ. ಅವ್ರ ಜೊತೆನೆ ಇದ್ಕೊಂಡು ಅವರಿಂದನೇ ತಮ್ಮ ಸಿನಿಮಾಗಳನ್ನ ಪ್ರಮೋಷನ್ಗಳು ಮಾಡಿಸ್ಕೊಂಡು ಅವರಿಂದನೇ ಹೀರೋಗಳಾಗಿ ಬೆಳೆದು ಇವತ್ತು ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗಿದೆ. ಯಾರು ಒಬ್ಬ ಅವ್ರ ಜೊತೆಯಲ್ಲಿದ್ದು ಅವ್ರ ಕೈಲಿ ಪ್ರಮೋಷನ್ ಮಾಡಿಸ್ಕೊಂಡು ಒಬ್ಬ ಹೊಸಬ ಹೀರೋಗಳಾಗ್ಲಿ ಯಾರು ಒಂದು ಸಹ ಮಾತಿಗೆ ಸಹ ಒಂದು ಪೋಸ್ಟ್ ಹಾಕಿ ಒಂದು ವಿಶ್ ಮಾಡಿಲ್ವ ಸರ್ ಸಿನಿಮಾಗೆ, ಅದಲ್ವಾ ಸರ್? ಆಯ್ತಾ ಸರ್, ಅವ್ರ ಜೊತೆನೆ ಇದ್ದು ಅವ್ರ ಕೈಲಿ ತನ್ನ ಸಿನಿಮಾಗಳನ್ನ ಪ್ರಮೋಷನ್ ಮಾಡಿಸ್ಕೊಂಡು ಇವತ್ತು ಅವ್ರ ಸಿನಿಮಾ ರಿಲೀಸ್ ಆದಾಗ ಒಬ್ಬ ಹೀರೋ ಆಗ್ಲಿ ಒಂದು ಹೆಸರಿಗೆ ಸಹ ವಿಶ್ ಮಾಡಿಲ್ಲ. ಅವ್ರು ವಿಶ್ ಮಾಡೋದು ಬೇಡ ಸರ್. ನೋಡ್ತಾ ಇದ್ರಲ್ಲ ಇಡೀ ಕರ್ನಾಟಕದಲ್ಲಿ ಯಾವ ತರ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಸೆಲೆಬ್ರಿಟಿಗಳು ಯಾವ ತರ ಪ್ರಮೋಷನ್ ಮಾಡ್ತಾ ಇದಾರೆ ಅಂತ, ಹೌದಲ್ವಾ ಸರ್? ಸರ್ ಅವ್ರಿಗೆ ಹೇಳ್ತಾ ಇಲ್ಲ, ನಾನು ಯಾರಿಗೆ ಹೇಳ್ತಿದ್ರೆ ಅಂತ ಅರ್ಥ ಆಗಿರ್ಬೇಕು ನಿಮ್ಗಳಿಗೆ. ಅರ್ಥ ಆಯ್ತಾ ಸರ್? ಇದು ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ. ನಿಯತ್ತೆ ಇಲ್ಲ ಸರ್ ಅವ್ರಿಗೆ. ಯಾಕೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಗೊತ್ತಲ್ಲ ಸರ್, ಈಗ ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತ. ಆಮೇಲೆ ಇನ್ನೊಬ್ರ ಮಹಾನ್ ಭಾವ ಕರ್ನಾಟಕದಲ್ಲಿ ಒಬ್ಬ ಮಿಸ್ ಆಗ್ಬಿಟ್ಟವ್ರ, ಒಬ್ರು ಮಹಾನ್ ಭಾವ ಯಾರಂತ ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ ಸರ್? ಡೆವಿಲ್ ಸಿನಿಮಾ ಆಪೋಸಿಟೇ ಬತ್ತೀನಿ ಒಬ್ಬ ಮಹಾನ್ ಭಾವ ಹೇಳ್ಕೊಂಡಿದ್ರು. ಆಯ್ತಾ ಸರ್? ಮಿಸ್ ಆಗ್ಬಿಟ್ಟವ್ರೆ ಸರ್. ಅವ್ರಿಗೆ ಅರ್ಥ ಆಗತ್ತೆ, ನೋಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗತ್ತೆ. ಆಯ್ತಾ ಸರ್? ಆಮೇಲೆ ಅಪ್ಪ ಇನ್ನೊಂದ್ ಮಾತು ಹೇಳಿದ್ರು, ಆಟಗಳಿಂದ ಹೆಸರುಗಳು ಹಾಕ್ಸೋಳಕ್ಕೆ ಕಾಸು ಕೊಡ್ತಾರೆ, ಎದೆ ಮೇಲೆ ಅಚ್ಚ ಹಾಕ್ಸೋಳಕ್ಕೆ ಕಾಸು ಕೊಡ್ತಾರೆ ಅಂತ. ಇವಾಗ ದರ್ಶನ್ ಸರ್ ಇಲ್ಲ, ಈಚೆ ಕಡೆ ದರ್ಶನ್ ಸರ್ ಇಲ್ಲ. ಇವಾಗ ಯಾರು ಕೊಟ್ರಪ್ಪ ಕಾಸು? ಇವಾಗ ನಿಮ್ಮ ಅಪ್ಪ ಕೊಟ್ನ ಕಾಸು? ಇವಾಗ ಯಾರು ಕೊಟ್ರಪ್ಪ ಕಾಸು? ಇಡೀ ಕರ್ನಾಟಕ ತುಂಬಾ, ಆಯ್ತಾ, ಇಡೀ ಕರ್ನಾಟಕ ತುಂಬಾ ಸೆಲೆಬ್ರಿಟಿಗಳು ನಾವು ಅಭಿಮಾನಿಗಳು ಏನಿದೀವಿ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಪ್ರಮೋಷನ್ ಮಾಡಿ ಸಿನಿಮಾ ಗೆಲ್ಲಿಸ್ತೀವಿ, ಗೆಲ್ಲಿಸ್ತಲೇ ಬಿಡೋದೇ ಇಲ್ಲ. ಇವಾಗ ಯಾರು ಕೊಟ್ರಪ್ಪ ಕಾಸು? ಬರ್ತ್ಡೇಗೆ ಸಾವಿರಾರು ಜನ ಕರೆಸ್ತಾರೆ, ಕಾಸು ಕೊಟ್ಬಿಟ್ಟು ಅಂತಾನೆ. ಇವಾಗ ದರ್ಶನ್ ಸರ್ ಇಲ್ಲ, ಇವಾಗ ಯಾರು ಕೊಟ್ರ ಕಾಸು? ನಿಮ್ಮ ಅಪ್ಪ ಕೊಟ್ನ? ಯಾರು ಕೊಡ್ತಾರ ಕಾಸು? ಇನ್ ಮುಂದೆ ನೀನ್ ನೋಡ್ತಾ ಇರ್ಬೇಕು, ನಾವು ಟೈಮಿಗೋಸ್ಕರ ಕಾಯ್ತಾ ಇದೀವಿ. ನೀನ್ ನೋಡ್ತಾ ಇರ್ಬೇಕು, ನಾವು ಕೊಡ್ತಾ ಇರ್ತೀವಿ, ನೀವು ಈಸ್ಕೊಂತಾ ಇರ್ಬೇಕಷ್ಟೇ. ಆಯ್ತಾ? ಆಯ್ತಾ? ಅವ್ರಿಗೆ ಇನ್ನೊಂದು ಸರ್, ಸೂರ್ಯಂಗೆ ಜಾಸ್ತಿ ಹೊತ್ತು ಗ್ರಹಣ ಹಿಡಿಯಲ್ಲ ಚಿನ್ನ. ನಮ್ ಬಾಸ್ ಬಂದವ್ರೆ, ನಾವು ಸಿನಿಮಾ ಗೆಲ್ಸಿ ತೋರಿಸ್ತೀವಿ. ಆಯ್ತಾ? ನಾವು ಏನ್ ಸೆಲೆಬ್ರಿಟಿಗಳಿದೀವಿ ಅವರು ತಮ್ಮ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಪ್ರಮೋಷನ್ ಮಾಡಿ ಸಿನಿಮಾ ಗೆಲ್ಲಿಸ್ತಾ ಇದೀವಿ. ನಾವು ಬರೀ ಪ್ರಮೋಷನ್ ದುಡ್ಡು ಖರ್ಚು ಮಾಡ್ತೀವಲ್ಲ, ಸ್ವಂತ ದುಡ್ಡು, ನಾವು ಸೆಲೆಬ್ರಿಟಿಗಳು. ಆ ದುಡ್ಡಲ್ಲಿ ನಿನ್ನ ಒಂದ್ 25 ಸಿನಿಮಾ ಮಾಡ್ಬೋದು. ಆಯ್ತಾ? ಮಾತಾಡ್ಬೇಕಾರೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು, ಬಾಯಿ ಮೇಲೆ ನಾಲಿಗೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ಬೇಕು. ಆಯ್ತಾ? ಸರ್ ಯಾವ ರೀತಿ ಇಷ್ಟ ಅಲ್ಲ ದರ್ಶನ್ ಅವ್ರ, ಎಲ್ಲಾ ರೀತಿಲಿ ಇಷ್ಟ. ಅವ್ರ ಆಕ್ಟಿಂಗು, ಸಿನಿಮಾ ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಏಟರ್ಸ್ಗಳಿಗೆ ಮಾತಾಡ್ತಾ ಇದ್ದೀನಿ. ಆಯ್ತಾಯ್ತಾ ಸರ್? ಅದನ್ನೇ ಹೇಳಿದ್ನಲ್ಲ, ಏಟರ್ಸ್ಗಳಿಗೆ ಮಾತ್ರನೇ ಮಾತಾಡ್ತಾ ಇರೋದು. ಇಂತಹ ಹತ್ತು ಹಲವು ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ಸುದ್ದಿಗಾರ ಲೈವ್ ನ್ಯೂಸ್ಗೆ ಭೇಟಿ ನೀಡಿ.